ವಕೀಲ ಸಂಘದ ಅಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಎಲ್ಲ ನಿರ್ದೇಶಕರೇ, ಸಮಾಜದೆಲ್ಲ ಮುಖಂಡಗಳೇ, ಕಾರ್ಯಕರ್ತರೆ, ನಮ್ಮ ಅಧ್ಯಕ್ಷರು ದೇವೇಮಾಣಿಯರ ಮೀಟಿಂಗ್ ಕರೆದವ್ರೆ. ನಾನು ನಿನ್ನೆ ಮೈಸೂರು, ಮಡಿಕೇರಿ, ಕೋಲಾರಿಂದ ತಿರ್ಗಾ ಮೈಸೂರು ಹೋಗಿ, ಕೋಲಾರ ತುಮಕೂರು, ಮೈಸೂರು ಹೋಗಿ, ಮಂಡ್ಯ, ಬೆಳಗಾವಿ ಹೋಗಿ, ಬೆಳಗಾವಿಯಿಂದ ಶಿವಮೊಗ್ಗ ಮುಗಿಸಿ, ಶಿವಮೊಗ್ಗದಿಂದ ಈಗ ನೇರವಾಗಿ ಇಲ್ಲಿಗೆ ನಿಮ್ಮ ಹತ್ರಕ್ಕೆ ಬಂದಿದ್ದೇನೆ. ನಾನು ಹೆಚ್ಚಿಗೆ ಇದನ್ನು ದೊಡ್ಡ ಭಾಷಣ ಮಾಡೋಂಥದ್ದೇನಿಲ್ಲ. ಸೌಮ್ಯರು, ಸುರೇಶು, ರಾಜೀವ್ ಗೌಡರು ನಮ್ಮ ಸಮಾಜ ಪರವಾಗಿ ಬೆಂಗಳೂರಲ್ಲಿ ನಿಂತಿದ್ದಾರೆ. ಮಂಡ್ಯದಿಂದ ಚಂದ್ರು ನಿಂತಿದ್ದಾರೆ. ಹಾಸನದಿಂದ ನಮ್ಮ ಶ್ರೇಯಸ್ ಪಟೇಲ್ ನಿಂತಿದ್ದಾರೆ. 8 ಜನಕ್ಕೆ ಈ ಬಾರಿ ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ಕೊಟ್ಟಿದ್ದೇವೆ. ಯಾವತ್ತೂ ನಮ್ಮ ಸಮಾಜದವ್ರನ್ನ, ನಿಮ್ಮ ಸಂಘದವ್ರನ್ನ ನಾವು ರಾಜಕೀಯಕ್ಕೆ ಉಪಯೋಗಿಸ್ಕೊಂಡಿರಲಿಲ್ಲ. ಈಗೂ ನಮ್ಗೇನು ಉಪಯೋಗಿಸ್ಕೊಡ್ಬೇಕು ಅಂತಲ್ಲ, ನಿಮಗೆ ವಿಚಾರ ತಿಳುವಳಿಕೆ ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದಿದ್ದೇನೆ. ಇದ್ರ ಬಗ್ಗೆ ಚರ್ಚೆ ಆಯ್ತದೆ, ವ್ಯಾಖ್ಯಾನ ಆಯ್ತದೆ, ಟೀಕೆ ಬರ್ತದೆ, ಎಲ್ಲ ಕೂಡ ಅರಿವಿದೆ. ಈಗ ನೀವು ಬಹಳ ವರ್ಷದಿಂದ ಈ ಸಂಘ ಒಂದು ಕುಟುಂಬಕ್ಕೆ ಸೀಮಿತವಾಗಿತ್ತು. ಏನ್ ನಾವ್ಯಾವುದು ನಿಮ್ಮನ್ನು ನಾವು ಬಳಸೋದಿಲ್ಲ. ನಿನ್ನೆ ವೆಂಕಟೇಶ್ ಅವರು, ಪ್ರಿಯಾಪಟ್ಟ ವೆಂಕಟೇಶ್ ಅವರು ನಮ್ಮ ಸಮಾಜದ ಒಂದು ಮೀಟಿಂಗ್ ಅನ್ನ ಮೈಸೂರು ಕರೆದಿದ್ರು. ಕುರುಬ್ನಲ್ಲೂ ಕೂಡ ಕರೆದಿದ್ರು. ಅಲ್ಲಿ 47 ವರ್ಷ ಆದ್ಮೇಲೆ ಒಬ್ಬ ಲಕ್ಷ್ಮಣನ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದೇವೆ. 3 ಬಾರಿ ಹೋದ್ಸತಿ ಕುರುಬ ಸಮಾಜ ಕೊಟ್ಟಿದ್ರು. ವಿಶ್ವನಾಥ್ ಹೋದ್ಸತಿ ಗೆದ್ದು ಇರಬೇಕು ಸ್ವಲ್ಪ. ಅದಿಂದ ಅರಸೂರು ಮಂತನಕ್ಕೆ ಕೊಟ್ಟಿದ್ರು. ಅದಾದ್ಮೇಲೆ ಶ್ರೀಕಂಠಕ್ಕೆ ಕೊಟ್ಟಿದ್ರು. ಹಿಂಗೆಲ್ಲ ನೋಡ್ಕೊಂಡು ಬರ್ತಾರೆ ಮೈಸೂರಲ್ಲಿ. ಅಲ್ಲಿ ಒಂದು ಮಾತು ಅವ್ರು ಹೇಳಿದ್ರು, ನಾನು ದೇವೇಗೌಡ ಕುಟುಂಬದ ಜೊತೆ ಇದ್ದವನು, ನಾನು ನೋಡಿ ಬಿಟ್ಟು ಬಂದ್ಬಿಟ್ಟೆ. ಯಾಕೆ ಬಂದೆ ಅಂತಂದ್ರೆ, ಅವ್ರ ಕುಟುಂಬ ಬಿಟ್ಟು ಬೇರೆ ಯೋಚನೆ ಮಾಡೋದಿಲ್ಲ ಬೇರೆ ಯಾವುದೇ ಕಾರ್ಯಕರ್ತರಿಗೆ. ಡಿ.ಕೆ. ಶಿವಕುಮಾರನೋ ಮೊದಲಿಂದನೂ ಅವ್ರಿಗೆ ಹೋರಾಟ ಮಧ್ಯದಲ್ಲಿ ಮಾತ್ರ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ ಅವ್ರ ವಿಚಾರನ ಚರ್ಚೆ ಮಾಡ್ತಾರೆ. ಈಗ ಮೊನ್ನೆ ಮಠಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮ ಸ್ವಾಮಿಗಾರಟಿ, ಇವರೆಲ್ಲ ಕ್ಯಾಂಡಿಡೇಟ್ಗಳೆಲ್ಲ, ಕೃಷ್ಣ ಬೈರೇಗೌಡರೆಲ್ಲ ಹೋಗಿ ಸ್ವಾಮಿಗಳ ಹತ್ರ ಹೋಗಿದ್ರು. ನೀವೆಲ್ಲ ಸ್ವಾಮಿಗಳ ಪರವಾಗಿ, ಮಠದ ಪರವಾಗಿ ಯಾವಾಗಲೂ ಕೂಡ ನಿಂತ್ಕೊಂಡು ಅವ್ರ ಮಾರ್ಗದರ್ಶನ ಕೇಳ್ಕೊಂಡು ಬರೋರು. ನಾವು ಕೂಡ ಮಾರ್ಗದರ್ಶನ ಕೇಳ್ಕೊಂಡು ಅವ್ರ ಆಶೀರ್ವಾದ ಕೇಳ್ಕೊಂಡು ಬರೋರು. ಈಗ ಇಲ್ಲಿ ವಕೀಲ ಸಂಘ ಅಂತ ಕರೆದಿದ್ದೀವಿ, ವಕೀಲ ಸ್ವಾಮಿಗಳು ಅಂತ ಕರೀತಾರೆ. ಆ ಸಮಾಜವನ್ನು ಪ್ರತಿನಿಧಿಸ್ತಾರೆ ಅಂತೇಳಿ ನಿಮ್ಮ ಹತ್ರಕ್ಕೂ ನಾವು ಬರ್ತೀವಿ, ಅವ್ರ ಹತ್ರಕ್ಕೂ ಹೋಗ್ತೀವಿ. ನನಗೆ ನೀನು ಕುಮಾರಸ್ವಾಮಿ ಅವರು ನಾನು ಕೇಳೋದು, ನೀನು ಅಶೋಕು ನಿಮ್ಮ ಸಮಾಜದ ನೀವಿಬ್ರು ಜೊತೆ ಆಗಿದ್ದೀರಿ, ಇರಲಿ, ಆಗಿಲ್ಲ, ಸಂತೋಷ. ಮೊದಲು ಆಗಿದ್ರಿ, ನಾನು ಆಗಿದ್ದೆ. ನೀವು ಹೋಗಿ ಒಕ್ಕಲನ್ನ ಕರ್ಕೊಂಡು ನಿಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂತವ್ರನ್ನ ಹೋಗಿ ನಮ್ಮ ಆಶೀರ್ವಾದ ಮಾಡಿ, ನನಗೆ ಆಶೀರ್ವಾದ ಮಾಡಿ ಹೇಳೋದು ತಪ್ಪೇನಿಲ್ಲ. ನಿನ್ಗೆ ಯಾರು ಇಳಿಸಿದ್ರು, ನಿನ್ಗೆ ಯಾರು ಬೆಂಚೂರಿ ಹಾಕಿದ್ರು, ವಕೀಲ ಚೀಫ್ ಮಿನಿಸ್ಟರ್ ಇಳಿಸ್ತೋತಾನೆ ನೀವು ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಏನು ಮೌಲ್ಯ ಏನಿದೆ, ಏನು ರಾಜಕಾರಣ ಇದೆ? ಆವತ್ತಿನ ಕಾಲದಲ್ಲಿ ಬರೀ 40 ಸೀಟು, 38 ಸೀಟು, ನಾವು 80 ಸೀಟು. ಬಿಜೆಪಿ ಜೊತೆ ಹೋದ್ರೆ ಚೀಫ್ ಮಿನಿಸ್ಟರ್ ಮಾಡ್ತಿದ್ರಾ? ನಾವು ಅದಕ್ಕೇನೋ ಒಬ್ಬ ಸೆಕ್ಯುಲರ್ ಪಾರ್ಟಿ, ಜಾತ್ಯತೀತ ತತ್ವ, ನಾವು ಬಿಜೆಪಿಗೆ ಆಗುದಿಲ್ಲ ಅಂತೇಳಿ ನಾವು ಅನ್ಕಂಡೀಷನಲ್ 5 ವರ್ಷ ಇರಪ್ಪ ಅಂತೇಳಿ ನಾವು ಅವಕಾಶ ಕೊಟ್ಟು